ಭಾರತ ಪಾಕ್ ಸಂಘರ್ಷದಲ್ಲೇ ಚೀನಾ ಶಸ್ತ್ರಾಸ್ತ್ರಗಳ ಲೈವ್ ಟೆಸ್ಟ್. ಅಮೆರಿಕದ ಶಾಕಿಂಗ್ ವರದಿಯಿಂದ ಬಹಿರಂಗವಾಯಿತು ಡ್ರ್ಯಾಗನ್ ರಾಷ್ಟ್ರದ ಗುಟ್ಟು. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಚೀನಾದ ಶಸ್ತ್ರಾಸ್ತ್ರಗಳ ಜಾಹೀರಾತು. ಕಳೆದ ಏಪ್ರಿಲ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನ ಪೋಷಿತ ಉಗ್ರರು ನಡೆಸಿದ ಭೀಕರ ಹಿಂದೂ ನರಮೇಧಕ್ಕೆ ಪ್ರತೀಕಾರವಾಗಿ ಮೇಯಲ್ಲಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಉಗ್ರರ ಶಿಬಿರಗಳು ನೆಲಸಮವಾಗಿತ್ತು. ಆ ಬಳಿಕ ಕೆಲ ದಿನಗಳು ಎರಡೂ ರಾಷ್ಟ್ರಗಳ ನಡುವೆ ಸಂಘರ್ಷ ಏರ್ಪಟ್ಟಿತ್ತು. ಈ ಸಂಘರ್ಷದ ಲಾಭವನ್ನು ಡ್ರ್ಯಾಗನ್ ರಾಷ್ಟ್ರ ಚೀನಾ ಬಳಸಿಕೊಂಡಿತ್ತು ಎಂಬುದು ಈಗ ಬೆಳಕಿಗೆ ಬಂದಿದೆ. ಹೌದು, ಕಳೆದ ಮೇ ತಿಂಗಳ ಭಾರತ ಪಾಕಿಸ್ತಾನ ಸಂಘರ್ಷವನ್ನು ಚೀನಾ ಅವಕಾಶವಾದಿಯಂತೆ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಪರೀಕ್ಷಿಸಲು ಮತ್ತು ಪ್ರಚಾರ ಮಾಡಲು ಬಳಸಿಕೊಂಡಿತ್ತು ಎಂದು ಅಮೆರಿಕದ ದ್ವಿಪಕ್ಷೀಯ ಆಯೋಗವು ತನ್ನ ವಾರ್ಷಿಕ ವರದಿಯಲ್ಲಿ ತಿಳಿಸಿದೆ. ಇತ್ತೀಚೆಗೆ ಪ್ರಕಟವಾದ ಯುಎಸ್ ಚೀನಾ ಆರ್ಥಿಕ ಮತ್ತು ಭದ್ರತಾ ಪರಿಶೀಲನಾ ಆಯೋಗದ ವರದಿಯು ಬೀಜಿಂಗ್ 4 ದಿನಗಳ ಸಂಘರ್ಷವನ್ನು ಬಳಸಿಕೊಂಡು ತನ್ನ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯವನ್ನು ಪರೀಕ್ಷಿಸಿತು ಮತ್ತು ಜಾಹೀರಾತು ಮಾಡಿತು. ಇದು ಭಾರತದೊಂದಿಗಿನ ಗಡಿ ಉದ್ವಿಗ್ನತೆ ಮತ್ತು ವಿಸ್ತರಿಸುತ್ತಿರುವ ರಕ್ಷಣಾ ಉದ್ಯಮದ ಗುರಿಗಳ ಸಂದರ್ಭದಲ್ಲಿ ಅದಕ್ಕೆ ಉಪಯುಕ್ತವಾಗಿತ್ತು ಎಂದು ಹೇಳಿದೆ. ಈ ಘರ್ಷಣೆಯಲ್ಲಿ ಚೀನಾದ ಆಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳಾದ HQ-9 ವೈಮಾನಿಕ ರಕ್ಷಣಾ ವ್ಯವಸ್ಥೆ, PL-15 ಗಾಳಿಯಿಂದ ಗಾಳಿಗೆ ಕ್ಷಿಪಣಿಗಳು ಮತ್ತು J-10 ಯುದ್ಧ ವಿಮಾನಗಳು ಸಕ್ರಿಯ ಯುದ್ಧದಲ್ಲಿ ಮೊದಲ ಬಾರಿಗೆ ಬಳಕೆಯಾಗಿದ್ದವು. ಇದು ನಿಜವಾದ ಕ್ಷೇತ್ರ ಪ್ರಯೋಗವಾಗಿ ಕಾರ್ಯನಿರ್ವಹಿಸಿತು ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಜೂನ್ ತಿಂಗಳಲ್ಲಿ ಚೀನಾ ಪಾಕಿಸ್ತಾನಕ್ಕೆ 40 J-35 5ನೇ ತಲೆಮಾರಿನ ಯುದ್ಧ ವಿಮಾನಗಳು, KJ-500 ವಿಮಾನಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳನ್ನು ಮಾರಾಟ ಮಾಡಲು ಪ್ರಸ್ತಾಪಿಸಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಂಘರ್ಷದ ನಂತರದ ವಾರಗಳಲ್ಲಿ ಚೀನಾದ ರಾಯಭಾರ ಕಚೇರಿಗಳು ಭಾರತ ಪಾಕಿಸ್ತಾನ ಘರ್ಷಣೆಯಲ್ಲಿ ತಮ್ಮ ವ್ಯವಸ್ಥೆಗಳ ಯಶಸ್ಸುಗಳನ್ನು ಶ್ಲಾಘಿಸಿ ಶಸ್ತ್ರಾಸ್ತ್ರ ಮಾರಾಟವನ್ನು ಉತ್ತೇಜಿಸಲು ಪ್ರಯತ್ನಿಸಿದ್ದವು ಎಂದು ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿ ಮತ್ತು ಮಾಧ್ಯಮ ವರದಿಗಳನ್ನೊಳಗೊಂಡ ಸಮಿತಿಯ ಆಲೋಚನೆಗಳು ಮತ್ತು ಸಂಶೋಧನೆಗಳ ಆಧಾರದ ಮೇಲಿನ ವರದಿಯಲ್ಲಿ ತಿಳಿಸಲಾಗಿದೆ.